ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಜೂನ್ 21ರಂದು ಸಚಿವ ಎನ್ಎಸ್ ಬೋಸರಾಜ್ ರವರಿಗೆ ಅಭಿನಂದನೆ. ಚೈತನ್ಯ ಸಾಗರ ಅಭಿನಂದನಾ ಗ್ರಂಥ ಬಿಡುಗಡೆ. ಹಂಪಯ್ಯ ನಾಯಕ್. ಏಮ್ಸ್ ಮಂಜೂರಿಗೆ ಕುತಂತ್ರದ ಹುನ್ನಾರ. ಪ್ರಹ್ಲಾದ್ ಜೋಶಿಯವರು ಧಾರವಾಡದ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯ ಅಧ್ಯಯನ ವರದಿ ಬಹಿರಂಗಪಡಿಸಿಲ್ಲ. ಬಸವರಾಜ್ ಕಳಸ್. ಜೂನ್ 21ರಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ನಗರಕ್ಕೆ ಛಲವಾದಿ ಸಮಾಜದಿಂದ ಸನ್ಮಾನ. ಜಗನ್ನಾಥ್ ಸುಂಕಾರಿ. ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಸಾಗಾಣಿಕೆ. 41 ಚೀಲದೊಂದಿಗೆ 3 ಜನರ ಆರೋಪಿಗಳನ್ನು ಬಂಧನ. ಕೃಷ್ಣಾ ನದಿಗೆ ಹೆಚ್ಚು ನೀರು ಹರಿಕೆ. ನದಿಗಿಳಿಯದಂತೆ ಸಾರ್ವಜನಿಕರಲ್ಲಿ ಜಾಗ್ರತೆ. ಮಾನ್ವಿ ಬಿಸಿಎಂ ಅಧಿಕಾರಿ ಭಾಗಯ್ಯ ನಾಯಕ್ ಇವರ ಪ್ರಭಾರ ರದ್ದುಗೊಳಿಸಿ ಬಿಸಿಎಂ ಜಿಲ್ಲಾಧಿಕಾರಿ ಅಶೋಕ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ದಲಿತ ಸೇನೆ ಮನವಿ. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಅವರ 79ನೇ ಜನ್ಮದಿನದ ಅಂಗವಾಗಿ ಜೂನ್ 21ರಂದು ನಗರದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಅಭಿನಂದನೆ ಹಾಗೂ ಚೈತನ್ಯ ಸಾಗರ್ ಗ್ರಂಥ ಲೋಕಾರ್ಪಣಾ ಸಮಾರಂಭ ಆಯೋಜಿಸಲಾಗಿದೆ ಎಂದು ಸ್ವಾಗತ ಸಮಿತಿ ಅಧ್ಯಕ್ಷ ಹಾಗೂ ಮಾನ್ವಿ ಶಾಸಕ ಹಂಪಯ್ಯ ನಾಯಕ್ ಸಾಹುಕಾರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯ ರಾಜಕೀಯ ಇತಿಹಾಸದಲ್ಲಿ ಎನ್ಎಸ್ ಬೋಸರಾಜ್ ಕೊಡುಗೆ ಅಪಾರವಾಗಿದೆ. ಸರಳ ಸಜ್ಜನಕ ಸುಸಂಸ್ಕೃತ ರಾಜಕಾರಣಿಯಾಗಿ ಮುಂದಿನ ಪೀಳಿಗೆ ಮಾದರಿಯಾಗಿದ್ದು, ಅವರಿಗೆ ಅಭಿನಂದನಾ ಗ್ರಂಥದ ಮೂಲಕ ಅಭಿನಂದಿಸಲು ನಿರ್ಧರಿಸಲಾಗಿದೆ. 40 ವರ್ಷ ಸೇವೆಯಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವ ಮೂಲಕ ಜನಾಭಿಮಾನವನ್ನು ಗಳಿಸಿಕೊಂಡಿದ್ದಾರೆ. ಜನರ ಪ್ರೀತಿಗೆ ಪಾತ್ರರಾಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ಬೆಳೆಯಲು ಸಹ ಕಾರಣೀಭೂತರಾಗಿದ್ದಾರೆ. ಅಭಿವೃದ್ಧಿ ಸಾಧಿಸುವ ಛಲರಾಗಿ ಅವರು ನೀಡಿದ ಸೇವೆಯ ಅವಿಸ್ಮರಣೆಯಾಗಿದೆ ಎಂದರು. ಹಾಗಾಗಿ ಈ ಒಂದು ಇದರಲ್ಲಿ ನಾವು 40 ವರ್ಷ ಸತತ ನಾನು ಬೋಸರಾಜ್ ಬಂದು ಕೊಪ್ಪಳ ರಾಯಚೂರು ಎರಡೂ ಇವತ್ತಿನ ದಿವಸ 2 ಜಿಲ್ಲೆಗಳು ಬೇರೆ ಆದರೂ ಕೂಡ ಅವತ್ತಿನ ದಿವಸ ಒಂದೇ ಇದರಲ್ಲಿ ಮಾಡ್ತಿದ್ದಾರೆ. ಕೊಪ್ಪಳ ರಾಯಚೂರು ಅವತ್ತಿನಿಂದ ಇವತ್ತಿನವರೆಗೂ ಎನ್ಎಸ್ ಬೋಸರಾಜ್ ಅವರು ತಮ್ಮ ಯಾವುದೇ ಮನೆ ಕೆಲಸ ಬಿಟ್ಟು ಯಾವುದೇ ಮನೆ ಆತಂಕಗಳು ಇದ್ದರೂ ಕೂಡ ಇಲ್ಲಿ ಮಾತು ಕೊಟ್ಟಿರ್ತಾನೋ ಕೊಡುವುದೇ ಮೂರ್ತಿಯಲ್ಲಿ ಅಟೆಂಡಾಗಿ ಅಲ್ಲಿ ಭಾಗವಹಿಸಿ ಮತ್ತು ರಾತ್ರಿ ಹೋಗ್ಬೇಕು. ನಾವು ಕಾಲ ನಾವು ಮಠದಲ್ಲಿ ಹೋಗ್ಬೇಕು, ಅವ್ರ ಕಾಲಕ್ಕೆ ಹೋಗ್ಬೇಕು. ಅಂಬೇಡ್ಕರ್ನಾಗ ಸುಡುಗಾಡು ರೋಡ್ಗಳು ಎದ್ದು ಬಿದ್ದು ಹಿಂಗೆ ಮುಂದೆ ನಾವು ಒಂದೇ ಮನೆಗೆ ಹೋಗಿ ಇಂಥ ಒಂದು ಕಷ್ಟ ಕಾಲದಲ್ಲಿ ನಮ್ಮ ಕಾಂಗ್ರೆಸ್ಸನ್ನು ಬಲಪಡಿಸತಕ್ಕಂಥ ಕೆಲಸ ಇವತ್ತು ನಮ್ಮ ಬೋಸರಾಜ್ ಅವರು ಮಾಡಿದಿರತಕ್ಕಂಥ ಮಾತುಗಳು ನಾವು ಭಾಳ ಸಂತೋಷವಾಗಿ ಕೇಳಬೇಕಾಗುತ್ತೆ. ಇವತ್ತು ಅವರು ಆ ರೀತಿ ತೊಡಗಿದ ಮಾತ್ರಕ್ಕೆ ಅವ್ರೇನಪ್ಪ ಅಂತಂದರೆ ಇವತ್ತಿನ ದಿವಸ ನಾವು ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು, ಗೌರವ ಮಾಡ್ತಕ್ಕಂಥದ್ದು, ಗೌರವದ ಕೆಲವೊಂದು ವಿಷಯಗಳಿರ್ತಕ್ಕಂಥದ್ದು ಕೂಡ ಇವತ್ತು ನಮ್ಮಲ್ಲಿ ನಡೀತಿದೆ. ಹಾಗಾಗಿ ಬೋಸರಾಜ್ ಅವರು ಯಾವುದೇ ಅಡಬದ್ದು ಮನುಷ್ಯ. ಈಗ ಗೊತ್ತಿರತಕ್ಕಂಥ ಸಾಮಾನ್ಯ ವ್ಯಕ್ತಿಗಳು ಕೂಡ ಪಾಪ ಇರ್ಬೋದು ಗೊತ್ತು ಅಂತಕ್ಕಂಥ ಪ್ರವೃತ್ತಿ ಉಳಿತಕ್ಕಂಥ ವ್ಯಕ್ತಿ ಅನ್ನಿಸ್ಬೋದು. ಹಾಗಾಗಿ ಜನರ ಪ್ರೀತಿಗೆ ಭಾಳ ಪಾತ್ರರಾಗಿದ್ದಾರೆ. ಸರಳದೇವಿ ಸರಳ ಜನರ ಜೊತೆಗೆ ಇರ್ತಕ್ಕಂಥ ಮನುಷ್ಯ. ಇವತ್ತು ಅಷ್ಟೇ ಬರೀ ಸರಳ ವ್ಯಕ್ತಿಗಳ ಜೊತೆಗೆ ಸಾಮಾನ್ಯ ವ್ಯಕ್ತಿಗಳ ಜೊತೆಗೆ ಅಲ್ಲ, ಸಮಾಜದಲ್ಲಿ ಯಾರು ಹಿರಿಯರು ಕಿರಿಯರು ಅಂತಕ್ಕಂಥದ್ದು ಕೂಡ ಅವರು ನೋಡಿಕೊಂಡ್ರೆ ತಾವು ನಿಲ್ತಕ್ಕಂಥ ದಾರಿನ ಶುದ್ಧ ಮಾಡ್ತಕ್ಕಂಥ ಕೆಲಸಗಳು ಅವ್ರು ಮಾಡಿದ್ದಾರೆ. ಹಾಗಾಗಿ ಅವರ ವ್ಯಕ್ತಿತ್ವ ಬಹಳ
ಮಹಿಳೆಗಳನ್ನು ಕೂಡ ಮುಟ್ಟಿದೆ ಅಂತಕ್ಕಂಥ ಮಾತು ಹೇಳ್ತೀನಿ. ಇವತ್ತೆಲ್ಲ ಪೋಷಕರು ಹೊಸ ಮಾಡಬೇಕಂತ ಕಾರಣ ಏನಂದರೆ ಅವರು ಮಾಡ್ತಕ್ಕಂಥ ಡೆವಲಪ್ಮೆಂಟು, ಅವ್ರು ಮಾಡ್ತಕ್ಕಂಥ ಸೇವೆ, ಅವ್ರು ಮಾಡ್ತಕ್ಕಂಥದ್ದು ಒಂದು ನಮ್ಮ ಜಿಲ್ಲಾ, ನಮ್ಮ ತಾಲೂಕು, ನಮ್ಮ ಗ್ರಾಮ ಅಂತಕ್ಕಂಥದ್ದು ಭಾಳ ಶ್ರೇಷ್ಠವಾಗಿ ಅವರು ಕಾಣಿಸ್ತು. ನಮ್ಮ ಜಿಲ್ಲೆ ದೇಶ ಆಗಬೇಕು, ನಮ್ಮ ತಾಲೂಕು ದೇಶ ಆಗಬೇಕು, ತಾಲೂಕು ನಮ್ಮ ಗ್ರಾಮ ದೇಶ ಇರಬೇಕು ಅಂತಕ್ಕಂಥ ಪ್ರವೃತ್ತಿ ಹುಡ್ತಕ್ಕಂಥವ್ರು. ಹಾಗಾಗಿ ಇವತ್ತು ಪ್ರತಿಯೊಂದು ರಂಗದಲ್ಲೂ ನಾವು ಮಾಡಿದಂಥ ಕೆಲಸಗಳು ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯಿಂದ ದೊಡ್ಡ ವ್ಯಕ್ತಿಗಳಿರ್ತಕ್ಕಂಥ ಜನರು ಕೂಡ ಅವರ ಓದಲು ನಿಯಮ ಅಂತಕ್ಕಂಥದ್ದು ಗೊತ್ತಾಗಿದೆ. ಅಂಥ ಹಿಂಗೆ ಓದಂಥ ಇವತ್ತು ಕೆಳಮಟ್ಟದಿಂದ ಇವತ್ತು ಏನಂತಂದರೆ ರಾಜ್ಯ ಮಟ್ಟದವರೆಗೆ ಕೇಂದ್ರ ಸರ್ಕಾರದವರೆಗೂ ಅವರ ವ್ಯಕ್ತಿತ್ವ ಇವತ್ತು ಹೋಗಿದೆ. ಇವತ್ತು ನಮಗೆಲ್ಲರಿಗೂ ಗೊತ್ತು, ನಾವು ಹೇಳಕ್ಕೆ ಹೋಗೋದಿಲ್ಲ. ಅವ್ರು ಏನಪ್ಪ ಅಂತಂದರೆ ವಿಧಾನಸಭಾ ಸದಸ್ಯರಾಗಿಲ್ಲ, MLA ಆಗಿಲ್ಲ, ಸರ್ಕಾರ ಸ್ಥಾನ ಪಡ್ಬೇಕು. ಯಾಕೆ ಪಡ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತು. ನಾನು ಹೆಚ್ಚಿಗೆ ಅದನ್ನು ಹೇಳಕ್ಕೆ ಹೋಗೋದು. ಹಾಗಾಗಿ ಯಾರು ಕಷ್ಟಪಡ್ತಾರೋ, ಯಾರು ಕಷ್ಟಪಟ್ಟಾಗ ಏನಂತಂದರೆ ಹಿರಿಯ ಮುಖಂಡ ಜಯಣ್ಣ ಮಾತನಾಡಿ, ಜೂನ್ 21ರಂದು ನಡೆಯಲಿರುವ ಅಭಿನಂದನಾ ಸಮಾರಂಭ ಅಧ್ಯಕ್ಷತೆಯನ್ನು ವಿಧಾನಸಭಾಧ್ಯಕ್ಷ UT ಖಾದರ್ ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮವನ್ನು ಸಂಸದೀಯ ವ್ಯವಹಾರ ಸಚಿವ HK ಪಾಟೀಲ್ ಉದ್ಘಾಟಿಸಲಿದ್ದಾರೆ. ವಿಶೇಷ ಅತಿಥಿಗಳಾಗಿ ತೆಲಂಗಾಣದ ಉಪಮುಖ್ಯಮಂತ್ರಿ ಮಲ್ಲು ಭಟಿ ವಿಕ್ರಮಾರ್ಕ ಭಾಗಿಯಾಗಲಿದ್ದಾರೆ. ಅಭಿನಂದನಾ ಗ್ರಂಥವನ್ನು ಗೃಹ ಸಚಿವ ಡಾಕ್ಟರ್ G ಪರಮೇಶ್ ಬಿಡುಗಡೆಗೊಳಿಸಲಿದ್ದಾರೆ. ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಗಿ, ತೆಲಂಗಾಣ ಪಶುಸಂಗೋಪನಾ ಸಚಿವ ವ್ಯಾಕಿ ಶ್ರೀಹರಿ ಭಾಗವಹಿಸಲಿದ್ದಾರೆ. ಗ್ರಂಥ ಪರಿಚಯವನ್ನು ರಾಜ್ಯಸಭಾ ಮಾಜಿ ಸದಸ್ಯ ಎಲ್ ಹನುಮಂತಯ್ಯ ಪರಿಚಯಿಸಲಿದ್ದಾರೆ. ಸಂಸದ G ಕುಮಾರ್ ನಾಯಕ್ ಸೇರಿದಂತೆ ಪಕ್ಷಾತೀತವಾಗಿ ಎಲ್ಲಾ ಶಾಸಕರು, ಮಾಜಿ ಶಾಸಕರುಗಳು ಭಾಗವಹಿಸಲಿದ್ದಾರೆ. NS ಬೋಸರಾಜ್ ರವರು ಹಿತೈಷಿಗಳು, ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. NS ಬೋಸರಾಜ್ ಅವರ 79ನೇ ಜನ್ಮದಿನದ ಅಂಗವಾಗಿ ಚೈತನ್ಯ ಸಾಗರ ಗ್ರಂಥ ಲೋಕಾರ್ಪಣಾ ಸಮಾರಂಭವನ್ನು ಇದೇ ಶನಿವಾರ ದಿನಾಂಕ 21/6/2025 ಬೆಳಗ್ಗೆ 10:30 ಗಂಟೆಗೆ ರಾಯಚೂರು ನಗರದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಚೈತನ್ಯ ಸಾಗರ ಗ್ರಂಥ ಲೋಕಾರ್ಪಣಾ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಗೌರವಾನ್ವಿತ UT ಖಾದರ್ ಅವರು ವಹಿಸಲಿದ್ದು, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಂತ್ರಿಮಂಡಲದ ಹಿರಿಯ ಸಚಿವರು, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಪ್ರವಾಸೋದ್ಯಮ ಸಚಿವರು ಆದಂಥ ಹಿರಿಯ ಮುತ್ಸದ್ದಿಗಳಾದಂಥ ಸನ್ಮಾನ್ಯ ಶ್ರೀ HK ಪಾಟೀಲ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗೂ ಗ್ರಂಥ ಲೋಕಾರ್ಪಣೆಯನ್ನು ರಾಜ್ಯದ ಇನ್ನೋರ್ವ ಹಿರಿಯ ಸಚಿವರಾದಂಥ ಗೃಹ ಸಚಿವರಾದಂಥ ಮಾನ್ಯ ಶ್ರೀ ಡಾಕ್ಟರ್ G ಪರಮೇಶ್ವರ್ ಅವರು ಲೋಕಾರ್ಪಣೆ ಮಾಡುತ್ತಿದ್ದು, ವಿಶೇಷ ಅತಿಥಿಗಳಾಗಿ ಪಕ್ಕದ ತೆಲಂಗಾಣ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಮಲ್ಲು ಭಟ್ಟಿ ವಿಕ್ರಮಾರ್ಕ ಅವರು ವಿಶೇಷ ಅತಿಥಿಗಳಾಗಿ ಭಾಗವಹಿಸಲಿಕ್ಕೆ ಒಪ್ಪಿಗೆಯನ್ನು ನೀಡುತ್ತಾರೆ. ಅವರ ಕಾರ್ಯಕ್ರಮ ಈಗಾಗಲೇ ನಿಗದಿಯಾಗಿದೆ. ಇದರ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತು ಪಕ್ಕದ ಜಿಲ್ಲೆಯ ಸಚಿವರಾದಂಥ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಗಿ ಅವರು, ಹಾಗೆ ಮತ್ತು ಮಕ್ಕಳ ಶಾಸಕರು ಮತ್ತು ನೂತನ ಸಚಿವರಾದಂಥ ತೆಲಂಗಾಣದ
ಶ್ರೀ ವಾಕಿಟಿ ಶ್ರೀಹರಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಈ ಗ್ರಂಥ ಪರಿಚಯಿಸಲಿಕ್ಕೆ ನಾಡಿನ ಹಿರಿಯ ಸಾಹಿತಿಗಳಾದಂಥ ಮತ್ತು ಮಾಜಿ ರಾಜ್ಯಸಭಾ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಎಲ್ ಹನುಮಂತಯ್ಯವರು ಗ್ರಂಥ ಪರಿಚಯವನ್ನು ಮಾಡಲಿದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಂಸದರು, ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ಮಾಜಿ ಲೋಕಸಭಾ ಸದಸ್ಯರು, ಮಾಜಿ ಕೇಂದ್ರ ಸಚಿವರು, ಮಾಜಿ ರಾಜ್ಯದ ಸಚಿವರು ಹಾಗೂ ನಗರ ಪಾಲಿಕೆಯ ಮಹಾಪೌರರಾದಂಥ ಶ್ರೀ ನರಸಮ್ಮ ಅವರು, ಹಾಗೆ ಅನೇಕ ಜಿಲ್ಲೆಯ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಇವರ ಸಂಪೂರ್ಣ ಸನ್ಮಾನ್ಯ ಶ್ರೀ ಅಂಪಯ್ಯ ನಾಯ್ಕ ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅವತ್ತು ಆ ಮಾತನ್ನು ಹೇಳಿದ್ವಿ. ಅದರ ನಂತರ ನಾವು ಮತ್ತೆ ಅದನ್ನು ಪ್ರಯತ್ನ ಅದೇ ರೀತಿ ನಾವು ಮುಂದುವರಿಸಿದ್ವಿ. ಅವರಿಗೆ ಮತ್ತೆ ಪ್ರತಿ ವರ್ಷವೂ ಅವರು ಜನ್ಮದಿನ ಬಂದಾಗೆಲ್ಲ ಅದಕ್ಕೆ ಪೂರ್ವ ಸಿದ್ಧತೆ ಸಂದರ್ಭದಲ್ಲಿ ನಾವು ಅದನ್ನು ಮಾತಾಡ್ತೀವಿ. ಆದರೆ ಯಾವತ್ತೂ ಕೂಡ ಅವರು ಒಪ್ಪಿಗೆ ಕೊಟ್ಟಿದ್ದಿಲ್ಲ. ಇನ್ನು 79ನೇ ವರ್ಷಕ್ಕೆ ಅವರು ಪದಾರ್ಪಣೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಇದು ಯಾವುದೇ ರೀತಿಯಲ್ಲಿ ಅವರನ್ನು ನಾವು ಒಪ್ಪಿಸಬೇಕು ಅಂತೇಳಿ ನಾವೆಲ್ಲ ಅವರ ಅಭಿಮಾನ ಬಳಗದವರೆಲ್ಲರೂ ಸೇರಿ ಇವತ್ತೇ ವೇದಿಕೆಗೆ ಇದ್ದೇವೆ. ಅಂಪಯ್ಯ ನಾಯ್ಕ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಮತ್ತೆ ಅವ್ರನ್ನ ಭೇಟಿ ಮಾಡಿ ಇದನ್ನು ನಾವು ಚರ್ಚೆ ಮಾಡಿದಾಗ ಅವರು ಬಹಳ ಷರತ್ತುಗಳನ್ನು ನಾವು ವಿಧಿಸಿದ್ರು. ನನಗೆ ಈ ರೀತಿ ವೈವಿಧ್ಯಗೊಳಿಸಿಕೊಳ್ಳೋದು ಇಷ್ಟ ಇಲ್ಲ, ನನಗೆ ಒಂದು ರೀತಿಯಲ್ಲಿ ಮುಜುಗರ ಆಗ್ತದೆ. ಆದರೂ ನೀವು ಪ್ರತಿ ವರ್ಷವೂ ಕೂಡ ಇದನ್ನು ಒತ್ತಡ ಮಾಡ್ತಾ ಇರೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಏನು ಭಾವನೆಗೆ ನಾನು ಸ್ಪಂದಿಸುವಂಥ ನಿಟ್ಟಿನಲ್ಲಿ ನಾನು ಆ ಹಿನ್ನೆಲೆಯಲ್ಲಿ ನಾನು ನೀವು ಜಾಸ್ತಿ ವಿಜೃಂಭಿಸುವ ರೀತಿಯಲ್ಲಿ ನೀವು ಗ್ರಂಥವನ್ನು ತರಬಾರದು. ವಸ್ತುಸ್ಥಿತಿಯನ್ನು, ನೈಜ ಸ್ಥಿತಿಯನ್ನು ಇಟ್ಕೊಂಡು ರಚನೆ ಮಾಡುವುದಾದರೆ ನನಗೆ ಒಪ್ಪಿಗೆ ಇದೆ ಅನ್ನುವಂಥ ಮಾತನ್ನು ಕೂಡ ಈಗ ಹೇಳಿದ್ದಾರೆ. ಮತ್ತು ಈ ಕಾರಣದಲ್ಲಿ ನೋಡಿದಾಗ ಗೌರವ ಉಪಸ್ಥಿತಿ ಅನ್ನುವಂಥ ಅವ್ರ ಹೆಸರನ್ನು ಹಾಕಿದರೂ ಕೂಡ ಆ ಹೆಸರನ್ನು ತೆಗೆಸಿಬಿಟ್ರು. ನನ್ನದೇ ಕಾರ್ಯಕ್ರಮ, ನನ್ನ ಹೆಸರು ಹಾಕಬೇಕು. ಹೀಗೆ ಮತ್ತೆ ಅವರ ವೇದಿಕೆಯನ್ನು ಕೂಡ ಕೈಬಾರದು ನನ್ನನ್ನು. ಅದೊಂದು ಗ್ರಂಥ ಲೋಕಾರ್ಪಣೆ ಇದೆ, ನೀವೆಲ್ಲ ನನ್ನನ್ನು ಇಷ್ಟಪಡುವವರು ವ್ಯವಸ್ಥೆ ಮಾಡ್ತಾ ಇದ್ದೀರಿ. ಮತ್ತು ಅನೇಕ ರಾಜ್ಯದ ಹಿರಿಯ ಮುಖಂಡರು ಬರ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಆದರೆ ನೀವು ಹೆಚ್ಚು ನನಗೆ ಸನ್ಮಾನ, ಅಭಿನಂದನೆ, ಸತ್ಕಾರಗಳನ್ನು ಮಾಡೋದನ್ನು ದಯವಿಟ್ಟು ಮಾಡಬೇಡಿ, ನನಗೆ ಮುಜುಗರ ಆಗ್ತದೆ ಅನ್ನೋ ಮಾತನ್ನು ಹೇಳಿದ್ರು. ಅವೆಲ್ಲ ವಿಷಯಗಳನ್ನು ಕೂಡ ನಾವು ಹೇಳಿದ್ವಿ. ಒಂದು ಲೆಟ್ರನ್ನೂ ಮಾಡಿದ್ವಿ ಅವರಿಗೆ. ಯಾವುದೇ ಆರು ಶಾಲು ಸನ್ಮಾನ ಇವೆಲ್ಲವೂ ಕೂಡ ತರೋದು ಬೇಡ ಅನ್ನುವಂಥದ್ದು ಕೂಡ ಇನ್ನೊಂದು ಪ್ರತ್ಯೇಕವಾದಂಥ ಪತ್ರದ ಮೂಲಕ ನಾವು ಈಗೇನು ಎಜುಕೇಷನ್ ಕೊಟ್ಟಂಥವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಆದರೂ ಕೂಡ ಏನೋ ಮಾಡೋದಾಗುತ್ತಲ್ಲ, ಅನಿವಾರ್ಯವಾಗಿ ಜನ ಅಭಿನಂದನೆ ಅನ್ನುವಾಗ ಅಂಥ ಒಂದು ಕಾರ್ಯಕ್ರಮಗಳು, ಸತ್ಕಾರಗಳು ನಡೀತವೆ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ನಾವೆಲ್ಲರೂ ಕೂಡ ಇದಕ್ಕೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಸಂದರ್ಭದಲ್ಲಿ ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ಅಮರೇಗೌಡ ಹಂಚನಾಳ್, ಕರಿಲಿಂಗಪ್ಪ, ನರಸಿವಲ್ಲು ಮಾಡಿಗೇರಿ, ಭೂದೆಪ್ಪ, ಬಸವರಾಜ್ ಪಾಟೀಲ್ ಅತನೂರ್, ಮಂಜುಳಾ ಅಮರೇಶ್ವರ್ ಸೇರಿ ಅನೇಕರಿದ್ದರು. ಕೇಂದ್ರದ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಏಮ್ಸ್ ಮಂಜೂರಾತಿ ಕುರಿತಂತೆ
ಅಡ್ಡಗೋಡೆ ದೀಪ ಇಟ್ಟಂತೆ ಮಾತನಾಡುವ ಮೂಲಕ ಮತ್ತೊಮ್ಮೆ ಕುತಂತ್ರ ರಾಜಕೀಯ ಮಾಡುವ ಮೂಲಕ ಏಮ್ಸ್ ಕೈತಪ್ಪಿಸುವ ಮಾತುಗಳನ್ನಾಡಿದ್ದಾರೆ. ಬೇರೆ ರಾಜ್ಯಗಳಿಗೆ ಏಮ್ಸ್ ಫೋರೆನ್ಸಿಕ್ಸ್ ವಿಶ್ವವಿದ್ಯಾಲಯ ಕೇಂದ್ರ ಮಂಜೂರಾತಿ ಮಾಡುವಾಗ ಯಾವ ತಜ್ಞರು ತಂಡ ವರದಿ ನೀಡಿದೆ ಎಂದು ಬಹಿರಂಗಪಡಿಸಬೇಕೆಂದು ಏಮ್ಸ್ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಬಸವರಾಜ್ ಕಳಸ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಯಚೂರಿನಲ್ಲಿ ಸ್ಥಾಪಿಸುವ ಏಮ್ಸ್ ಕುರಿತಾಗಿ ತಜ್ಞರ ಸಮಿತಿ ವರದಿ ಆಧಾರದ ಮೇಲೆ ಕೇಂದ್ರ ಸರ್ಕಾರ ನಿರ್ಧರಿಸುವುದಾಗಿ ಹೇಳಿರುವ ಪ್ರಹ್ಲಾದ್ ಜೋಶಿ ಅವರು ರಾಯಚೂರಿನಲ್ಲಿ ಐಐಟಿ ಸ್ಥಾಪಿಸುವಾಗಿ ಯಾವ ತಜ್ಞರು ವರದಿ ನೀಡಿದರು ಎಂದು ಪ್ರಶ್ನಿಸಿದರು. ಅವರ ಮಾತಿನ ದಾಟಿ ಮತ್ತೊಮ್ಮೆ ಜಿಲ್ಲಾ ಏಮ್ಸ್ ತಪ್ಪಿಸುವ ಹುನ್ನಾರು ಅಡಗಿರುವುದು ಸ್ಪಷ್ಟ ಎಂದರು. ಏಮ್ಸ್ ಹೋರಾಟ ಸಮಿತಿಯಿಂದ ದೆಹಲಿಗೆ ನಿಯೋಗ ಹೋಗಿದ್ದಾಗ ಏಮ್ಸ್ ಹೋರಾಟಕ್ಕೆ ಬೆಂಬಲಿಸುವುದಾಗಿ ಭರವಸೆ ನೀಡಿದ್ದರು. ಅದೇ ರೀತಿ ರಾಜ್ಯ ಸರ್ಕಾರ ಎಡಬಿಡಂಗಿತನದ ಕುರಿತು ಹೇಳುತ್ತಿದ್ದಾರೆ. ಅವರಲ್ಲಿಯ ಸ್ಪಷ್ಟವಿಲ್ಲದೆ ಎಡಬಿಡಂಗಿ ನಿಲುವು ಹೊಂದಿದ್ದಾರೆ ಎಂದು ಟೀಕಿಸಿದರು. ರಾಯಚೂರಿನಲ್ಲಿ ಸ್ಥಾಪಿಸಬೇಕಿದ್ದ ಐಐಟಿಯನ್ನು ಧಾರವಾಡಕ್ಕೆ ಒಯ್ಯಲಾಯಿತು. ಆದರೆ ಧಾರವಾಡದಲ್ಲಿ ವಿಧಿವಿಜ್ಞಾನ ವಿಶ್ವವಿದ್ಯಾಲಯ ಮಂಜೂರಾದಾಗ ಯಾವ ತಜ್ಞರು ಸಮಿತಿಯು ವರದಿ ನೀಡಲಿಲ್ಲ. ಆಂಧ್ರದ ಮಂಗಳಗಿರಿಯಲ್ಲಿ ಏಮ್ಸ್, ಜಮ್ಮು ಕಾಶ್ಮೀರದಲ್ಲಿ 2 ಪ್ರತ್ಯೇಕ ಏಮ್ಸ್ ಸ್ಥಾಪಿಸುವಾಗಿ ಯಾವ ಸಮಿತಿ ವರದಿ ನೀಡಿತ್ತು ಎಂದು ತಾಕೀತಿದ್ದರು. ಬಹಿರಂಗಪಡಿಸಬೇಕು. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವಾಗಿ ಮಾತ್ರ ಅಧ್ಯಯನ ತಂಡ ವರದಿ ಮೇಲೆ ನಿರ್ಧರಿಸುವುದಾಗಿ ಹೇಳಿರುವುದು ಖಂಡನೀಯವೆಂದರು. ನಗರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಕೇಂದ್ರ ಸಚಿವರಾಗಿ ಪಕ್ಕದಲ್ಲೇ ಕುಳಿತಿದ್ದ ಕನಿಷ್ಠ ಪ್ರತಿರೋಧಿಸುವ ಕೆಲಸ ಮಾಡಿಲ್ಲ. ಅವರು ಶಾಸಕರ ಗುಲಾಮರು ಎಂದು ಪ್ರಶ್ನಿಸಿದರು. ತಮ್ಮ ಕ್ಷೇತ್ರದಲ್ಲಿಯೇ ವರ್ಷಗಳಿಂದ ಹೋರಾಟ ನಡೆಯುತ್ತಿದ್ದು ಆದರೂ ಸ್ಪಂದಿಸಿಲ್ಲ. ಬಿಜೆಪಿ ನಿಯೋಗ ದೆಹಲಿಗೆ ತೆರಳುವುದಾಗಿ ಹೇಳಿದರು. ಏನಾಯಿತು ಎಂದು ಪ್ರಶ್ನೆ. ನಿರ್ವಯರಾಗಿ ಕನಿಷ್ಠ ಯೋಗ್ಯತೆಯೂ ಇಲ್ಲದಂತೆ ನಡೆದುಕೊಳ್ಳುತ್ತಿದ್ದಾರೆ. ಅವರ ಬೇಜವಾಬ್ದಾರಿತನದಿಂದ ಅವರು ಶಾಸಕರಾಗಿ ಮುಂದುವರಿಯುವ ನೈತಿಕತೆಯೇ ಇಲ್ಲ. ರಾಜೀನಾಮೆ ಕೊಟ್ಟು ಹೋಗಬೇಕೆಂದರು. ರಾಜ್ಯ ಸರ್ಕಾರವು 4 ಪತ್ರ ಬರೆದಿರುವುದನ್ನೇ ಹೇಳುತ್ತಾ ಕುಳಿತುಕೊಳ್ಳದೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು. ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಸಚಿವ ಎನ್ಎಸ್ ಬೋಸರಾಜ್ ಹಾಗೂ ಜಿಲ್ಲೆಯ ಶಾಸಕರುಗಳು ಸರ್ಕಾರದ ಮೇಲೆ ಒತ್ತಡ ಹಾಕಿ ಕೇಂದ್ರಕ್ಕೆ ನಿಯೋಗ ತೆರಳಬೇಕೆಂದರು. ಜಿಲ್ಲೆಗೆ 23ರಂದು ಆಗಮಿಸಲಿರುವ ಮುಖ್ಯಮಂತ್ರಿಗಳಿಗೂ ಭೇಟಿ ನೀಡಿ ಒತ್ತಾಯಿಸುವುದಾಗಿ ಹೇಳಿದರು. ಯಾವ ರೀತಿಯಾಗಿ ಒಂದು ತಜ್ಞರ ಸಮಿತಿ ಅಂತಕ್ಕಂಥ ಒಂದು ಕುತಂತ್ರದ ಒಂದು ಆಟ ಆಡಿದರು ಆ ಒಂದು ರಾಯಚೂರು ಮತ್ತು ಧಾರವಾಡ ಅದೇ ಒಂದು ಕುತಂತ್ರದ ಘಾಟಿಯಲ್ಲಿ ಇವತ್ತಿಗೂ ಕೂಡ ಅವರ ನಿಲುವು, ಅವರ ಒಲವು ಗೊತ್ತಾಗ್ತಾ ಇದೆ. ಈ ಏಮ್ಸ್ ಅನ್ನು ಕೂಡ ಒಂದು ಕಬಳಿಸಬೇಕು, ಧಾರವಾಡಕ್ಕೆ ಒಯ್ಯಬೇಕಂತಕ್ಕಂಥದ್ದು ಸಂಪೂರ್ಣವಾಗಿರ್ತಕ್ಕಂಥ ಹುನ್ನಾರ ಮನೆ ರಾಯಚೂರಲ್ಲಿ ಅವರು ಬಂದ ಹೇಳಿಕೆಯಲ್ಲಿ ನಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅವರ ಮಾತಿನ ಘಾಟಿ. ಇದು ಪ್ರಹ್ಲಾದ್ ಜೋಶಿ ಅವರು ನಾವು ದೆಹಲಿಗೆ ಹೋದಾಗ ಅವರ ಮನೆಯಲ್ಲಿ ನಾವು ನಿಯೋಗ ಭೇಟಿಯಾದಾಗ ನಮಗೆ ಹೇಳಿರ್ತಕ್ಕಂಥದ್ದೇ ಬೇರೆ. ಇಲ್ಲ, ಅದು ಐಐಟಿಗೆ ಆಗಿರ್ತಕ್ಕಂಥದ್ದು ನಾವೇನು ಕಾಣಲ್ಲ. ಈಗ ರಾಯಚೂರಿಗೆ ಏಮ್ಸ್ ಬರಬೇಕಂತ ಈಗ ಸುದೀರ್ಘ ಹೋರಾಟ ಮಾಡ್ತಾ ಇದ್ದೀನಿ, ಅದು ನನಗೂ ಗೊತ್ತಿದೆ. ಅಂತ ಸಂದರ್ಭ ಬಂದರೆ ನಾನು ಕೂಡ ರಾಯಚೂರಿಗೆ ಏಮ್ಸ್ ಕೊಡ್ರಿ ಅಂತೇಳಿ ನಾನು ಬೆಂಬಲಿಸ್ತೀನಿ ಅಂತ ಮಾತನ್ನು ಅವ್ರಿಗೆ ಹೇಳಿದ್ದೀನಿ. ಆದರೆ ಮೊನ್ನೆ ಇಲ್ಲಿ ಬಂದಾಗ ಹೇಳಿರ್ತಕ್ಕಂಥ ಮಾತು, ಘಾಟಿಗಳು ಮತ್ತೆ ಬದಲಾಗಿರ್ತಕ್ಕಂಥ ಭರವಸೆಗಳನ್ನು ನೋಡಿದರೆ ಇದು ಮತ್ತೊಂದು ಐಐಟಿಯ ಕುತಂತ್ರ ಈ ಏಮ್ಸ್ ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಕೂಡ ಮುಂದುವರಿತಾ ಇದೆ ಅಂತ. ಮತ್ತೆ ಎರಡನೇದಾಗಿ ಏನು ಹೇಳಿದ್ರು, ರಾಜ್ಯ ಸರ್ಕಾರದ ಎಡಬಿಡಂಗಿತನ ಅಂತಕ್ಕಂಥದ್ದು ಹೇಳಿದ್ರು. ಇಲ್ಲಿ ಯಾರು ಎಡಬಿಡಂಗಿತನ ಅಂತಕ್ಕಂಥದ್ದು ಅವರ ಮಾತಿನಲ್ಲಿ ಅವರು ಗೊತ್ತಾಗ್ತದೆ. ನಮಗೆ ಒಂದು ಹೇಳ್ತಕ್ಕಂಥದ್ದು, ಇಲ್ಲಿ ಪತ್ರಿಕಾ ಒಂದು ಗೋಷ್ಠಿಯಲ್ಲಿ ಹೇಳ್ತಕ್ಕಂಥದ್ದು 2 ಎಡಬಿಡಂಗಿತನದ ಮಾತುಗಳನ್ನು ಆಡ್ತಾ ಇರೋದು. ಸ್ಪಷ್ಟವಾಗಿರ್ತಕ್ಕಂಥ ನಿಲುವು ಅವರ ಮಾತಿನಲ್ಲಿ ಇಲ್ಲ. ಇದು ಬಹಳ ಸ್ಪಷ್ಟವಾಗಿ ಮತ್ತೆ ಅದೇ ಕುತಂತ್ರದ ನಾಟಕವನ್ನು ಅವರು ಆಡ್ತಾ ಇದ್ದಾರೆ. ನಾನು ಒಂದು ಕೇಳ್ತೇನೆ, ಇಲ್ಲಿ ತಮಗೂ ಗೊತ್ತಿದೆ IIIT ಬಂತಿದೆ. ಅವ್ರು ಏನ್ ಹೇಳ್ತಾರೆ, ಕೇಂದ್ರ ಸರ್ಕಾರ ಅಧೀನದಲ್ಲಿ ಇರ್ತಕ್ಕಂಥ ಎಲ್ಲ ಯೋಜನೆಗಳೆಲ್ಲವೂ ಕೂಡ ತಜ್ಞರ ವರದಿಯ ಆಧಾರದಲ್ಲಿನೇ ಅವು ಸ್ಥಾಪನೆ ಆಗ್ತವೆ. IIIT ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ಯಾವ ತಜ್ಞರು ಬಂದು ಎಲ್ಲಿ ವರದಿಯನ್ನು ಕೊಟ್ಟರು ಅದರ ಬಗ್ಗೆ ಬಹಿರಂಗಪಡಿಸಬೇಕು, ಅಧಿಕೃತವಾಗಿ ಬಹಿರಂಗಪಡಿಸಬೇಕು. ಯಾವ ಆಧಾರದಲ್ಲಿ ಕೊಟ್ಟರು IIIT. ಧಾರವಾಡದಲ್ಲಿ 2 ವರ್ಷದ ಕೆಳಗಡೆ ಫೋರೆನ್ಸಿಕ್ ಯೂನಿವರ್ಸಿಟಿ ಸ್ಥಾಪನೆ ಆಯಿತು. ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರತಕ್ಕಂಥ ಒಂದು ವಿಶ್ವವಿದ್ಯಾಲಯ. ಇಡೀ ದಕ್ಷಿಣ ಭಾರತದಲ್ಲಿ ಏಕೈಕ ಒಂದು ಫೋರೆನ್ಸಿಕ್ ವಿಶ್ವವಿದ್ಯಾಲಯ, ಕನ್ನಡದಲ್ಲಿ ವಿಧಿವಿಜ್ಞಾನಗಳ ವಿಶ್ವವಿದ್ಯಾಲಯ. ಅದು ಕೂಡ ಕೇಂದ್ರ ಸರ್ಕಾರ. ಅದು ಯಾವ ತಜ್ಞರ ವರದಿಯ ಆಧಾರದಲ್ಲಿ ಸ್ಥಾಪನೆ ಆಗಿದೆ. ಅದನ್ನು ಕೂಡ ಪ್ರಹ್ಲಾದ್ ಜೋಶಿ ಅವರು ಕರೆಸಿದ್ರೆ
ಆ ಧೈರ್ಯ ತಾಕತ್ತಿದ್ರೆ ಅದನ್ನು ಬಹಿರಂಗಪಡಿಸ್ಬೇಕು. ಆ ವರದಿಯನ್ನು ಯಾವ ವರದಿಯ ಆಧಾರದಲ್ಲಿ ಮಾಡಿದ್ರು? ವರದಿಯ ಆ ಒಂದು ತಜ್ಞರ ಸಮಿತಿನ ನೇಮಕ ಮಾಡಿದ್ರ ಧಾರವಾಡದಲ್ಲೇ ಕೊಡ್ಬೇಕಂತ ಅದನ್ನು ಬಹಳ ಸ್ಪಷ್ಟಪಡಿಸ್ಬೇಕು ಅವರು. ಆಮೇಲೆ ಆಂಧ್ರ ಪ್ರದೇಶದಲ್ಲಿ ಏಮ್ಸ್ ಅನ್ನು ಅಲ್ಲಿ ಯಾವ ತಜ್ಞರ ವರದಿಯ ಆಧಾರದಲ್ಲಿ ಮಂಗಳಗಿರಿಯಲ್ಲಿ ಏಮ್ಸ್ ಅನ್ನು ಮಂಜೂರು ಮಾಡಿದ್ರು. ತೆಲಂಗಾಣದ ಬಿಬಿ ನಗರದಲ್ಲಿ ಕೂಡ ಏಮ್ಸ್ ಅನ್ನ ಮಂಜೂರು ಮಾಡಿದ್ರು. ಅಲ್ಲಿ ಯಾವ ವರದಿಯ ಆಧಾರದಲ್ಲಿ ತಜ್ಞರ ಆಧಾರದಲ್ಲಿ ಅಲ್ಲಿ ಮಾಡಿದ್ರು. ಇವೆಲ್ಲವುಗಳನ್ನ ಅವ್ರು ನಿಜವಾದ ಆತ್ಮಸಾಕ್ಷಿ ಇದ್ರೆ, ಅವರಲ್ಲಿ ಅಗ್ಗರ್ಸಿದ್ರೆ ಕೇಂದ್ರ ಸಚಿವ ಅಂತಕ್ಕಂಥದ್ದು ಇಂಪಾರ್ಷಲ್ ಆಗಿದ್ರೆ ಆ ವರದಿಗಳನ್ನ ಅವರು ಬಹಿರಂಗಪಡಿಸಬೇಕು. ಯಾವ ವರದಿಗಳು ಕೂಡ ಇಲ್ಲ. ಅಲ್ಲಿ ರಾಜ್ಯ ಸರ್ಕಾರಗಳು ಇಲ್ಲಿ ಚಂದ್ರಬಾಬು ನಾಯ್ಡು ಯಾರಿಗೆ ಹೇಳಿದ್ರು, ಯಾವ ಜಾಗಕ್ಕೆ ಹೇಳಿದ್ರು ಅಲ್ಲೇ ಕೊಟ್ಟರು. ಜಮ್ಮು ಕಾಶ್ಮೀರದಲ್ಲಿ ಇರೋದು ಒಂದು ಸಣ್ಣ ಸ್ಟೇಟ್, ಅಲ್ಲಿ ಜಮ್ಮುಗೊಂದು ಕೊಟ್ಟರು, ಮತ್ತೆ ಒಂದು ವಿಜಯಪುರ ಅಲ್ಲಿ ಒಂದು ಕೊಟ್ಟರು, ಕಾಶ್ಮೀರ ಒಂದು ಕೊಟ್ಟರು. ಅಲ್ಲಿ ಯಾವ ತಜ್ಞರ ವರದಿ ಆಧಾರಿತು, ಅಲ್ಲಿ ಬಹಳ ಸುಸೂತ್ರವಾಗಿ ಬಹಳ ಪೂರಕವಾದ ವಿದ್ಯಮಾನಗಳು ಎಲ್ಲ ಇತ್ತು. ಇಲ್ಲಿ ಎಲ್ಲಿಯೂ ಇಲ್ಲದೆ ಇರತಕ್ಕಂಥ ತಜ್ಞರ ವರದಿ ಈ ರಾಯಚೂರಿಗೆ ಯಾಕೆ ಇವರು ಅಪ್ಲೈ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡಿದ್ರೆ ನಮ್ಗೆ ಇವರು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೆ ಈ ಒಂದು ಕುತಂತ್ರ ಮೋಸದ ಒಂದು ಜಾಲವನ್ನ ಅವರು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಹೋರಾಟ ಸಮಿತಿ ಈ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಯನ್ನ ಬಹಳ ಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಇದು ಒಂದು ಕಡೆ. ಈ ಸಂದರ್ಭದಲ್ಲಿ ಜಾನ್ ವೆಸ್ಲಿ, ಕೆಇ ಕುಮಾರ್, ರಮೇಶ್ ಕಲ್ಕೂರಲ್, ವಿನಯ್ ಚಿತ್ರಗಾರ್, ವೀರಭದ್ರಯ್ಯ ಸ್ವಾಮಿ, ಅಮರೇಗೌಡ ಪಾಟೀಲ್ ಇದ್ದರು. ಜೂನ್ 21ರಂದು ಎನ್ಎಸ್ ಬೋಸರಾಜ್ ಇವರ ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಲಿರುವ ಗೃಹ ಸಚಿವ ಡಾಕ್ಟರ್ ಪರಮೇಶ್ ಇವರನ್ನು ಛಲವಾದಿ ಸಮಾಜದಿಂದ ಸನ್ಮಾನಿಸಿ ಗೌರವಿಸಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಛಲವಾದಿ ಸಮಾಜದ ಮುಖಂಡ ಜಗನ್ನಾಥ್ ಸುಂಕೂರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಗೃಹ ಸಚಿವರು ಪ್ರಥಮ ಬಾರಿಗೆ ನಗರಕ್ಕೆ ಆಗಮಿಸುತ್ತಿದ್ದು ಸಮಾಜದಿಂದ ಅದ್ಧೂರಿಯ ಸ್ವಾಗತ ನೀಡಿ ಸನ್ಮಾನಿಸಲಾಗುತ್ತದೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದರು. ನಮ್ಮ ಸಮಾಜದ ವತಿಯಿಂದ ಛಲವಾದಿ ಸಮಾಜದ ವತಿಯಿಂದ ಈ ಗೋಷ್ಠಿ ನಡೆಸಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ಏನೇನು ವಿಶೇಷ ಏನಂದರೆ, ಈ ಎನ್ ಎಸ್ ಬೋಸರಾಜ್ ಅವರ 79ನೇ ಜನ್ಮದಿನೋತ್ಸವ ಹಾಗೂ ಅಭಿನಂದನೆ ಹಾಗೂ ಚೈತನ್ಯ ಸಾಗರ ಗ್ರಂಥ ಲೋಕಾರ್ಪಣೆ ಸಮಾರಂಭಕ್ಕೆ ನಮ್ಮ ಸಮಾಜದ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಅವರು ಈ ಕಾರ್ಯಕ್ರಮ ಬರಲಿದ್ದಾರೆ. ಇನ್ನೊಬ್ಬ ಆಂಧ್ರ ತೆಲಂಗಾಣದ ಮುಖ್ಯಮಂತ್ರಿಯಾದಂಥ ಮಲ್ಲು ಭಟ್ಟ ವಿಕ್ರಮಾರ್ಕ ಉಪಮುಖ್ಯಮಂತ್ರಿಗಳು ತೆಲಂಗಾಣ ಈ ಕಾರ್ಯಕ್ರಮ ನಮ್ಮ ಸಮುದಾಯ ಛಲವಾದಿ ಬಂಧುಗಳು ಇದ್ದಾರೆ. ಛಲವಾದಿ ಸಮಾಜದ ಹಿರಿಯರು ಆಗಿದ್ದಾರೆ. ಅವರೆಲ್ಲ ವಿಶೇಷವಾಗಿ ಸುಮಾರು ವರ್ಷಗಳಿಂದ ನಮ್ಮ ಗೃಹ ಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಅವರು ನಮ್ಮ ಸರ್ಕಾರ ಬಂದಾಗಿನಿಂದ ಈ ಕಡೆ ಈ ಭಾಗಕ್ಕೆ ಬಂದಿಲ್ಲ. ಜೊತೆಯಲ್ಲಿ ಈ ಕಾರ್ಯಕ್ರಮದ ಜೊತೆಯಲ್ಲಿ ನಾವು ಕೂಡ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಛಲವಾದಿ ಬಂಧುಗಳು ಈ ಜಿಲ್ಲಾದ್ಯಂತ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸಮಾಜದ ಹಿರಿಯರಿಗೆ ಬರುವ ಸ್ವಾಗತವನ್ನು ಕೋರಲಾಗಿದೆ. ಆ ಒಂದು ಸಮಾರಂಭದಲ್ಲಿ ವಿಶೇಷವಾಗಿ ಈ ಎರಡು ನಾಯಕರುಗಳಿಗೆ ಛಲವಾದಿ ಸಮಾಜದಿಂದ ಅದ್ದೂರಿಯಾಗಿ ಸ್ವಾಗತವನ್ನು ಕೋರುತ್ತಾ, ಜೊತೆಗೆ ನಮ್ಮ ಸಮಾಜದ ಜಿಲ್ಲೆಯ ಎಲ್ಲ ಛಲವಾದಿ ಬಂಧುಗಳು, ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಛಲವಾದಿ ಸಮಾಜದ ಹಿರಿಯರು, ವಿಶೇಷಗಳು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಲಿಕ್ಕೆ ಈ ಪತ್ರಿಕಾ ಮಾಧ್ಯಮದಿಂದ ಕೋರಲಾಗಿದೆ. ಎಲ್ಲ ನನ್ನ ಜಿಲ್ಲೆಯ ಛಲವಾದಿ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಲಿಕ್ಕೆ ಕಾರಣೀಭೂತರಾಗಬೇಕು ಅಂತೇಳಿ ಎಲ್ಲ ನಮ್ಮ ಛಲವಾದಿ ಸಮಾಜದವರಿಗೆ ಮನವಿಯನ್ನು ಮಾಡುತ್ತಾ, ಇಲ್ಲೇನು ಮಾಧ್ಯಮದ ಹಾಸ್ಪಿಟಲ್ ನಮ್ಮ ಎಲ್ಲ ಸಮಾಜದ ಮುಖಂಡರುಗಳೇ ಇದನ್ನು ಅತಿ ಹೆಚ್ಚು ಪ್ರಚಾರ ಮಾಡಿ ಸಮಾಜದ ಜನವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ನಾವು ಆಗಿರ್ತೇವೆ. ಹಾಗಾಗಿ ಎಲ್ಲ ನಮ್ಮ ಸಮಾಜದ ಜಿಲ್ಲೆಯ ಸಮಾಜದ ಎಲ್ಲ ಛಲವಾದಿ ಬಂಧುಗಳು ಈ ಕಾರ್ಯಕ್ರಮ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಈ ಮಾಧ್ಯಮ ಮುಖಾಂತರ ಕೋರಲಾಗಿದೆ. ಈ ಸಂದರ್ಭದಲ್ಲಿ ಕೆಇ ಕುಮಾರ್, ಬಿ ರಮೇಶ್, ಮಲ್ಲೇಶ್ ಕುಲುಮಿ, ತಿಮ್ಮಾರೆಡ್ಡಿ, ವಿಶ್ವನಾಥ್ ಪಟ್ಟಿ, ಭೀಮಣ್ಣ ಮಂಚಾಲಿ, ಸತ್ಯನಾರಾಯಣ್, ಆರ್ ಬಸವರಾಜ್ ಇದ್ದರು.
ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದ ಆರೋಪಿಗಳನ್ನು ನೇತಾಜಿ ಠಾಣೆಯ ಪೊಲೀಸರು ಬಂಧಿಸಿರುವ ಘಟನೆ ನಗರದಲ್ಲಿ ಮಂಗಳವಾರದಂದು ನಡೆದಿದೆ. ನಗರದ ಗದ್ವಾಲ್ ರಸ್ತೆಯ ಎನ್ಜಿಒ ಕಾಲೋನಿ ಹತ್ತಿರ ಜಮಲಮ್ಮ ದೇವಸ್ಥಾನದ ಬಳಿ ಅನಧಿಕೃತವಾಗಿ ಸರ್ಕಾರದ ಅನ್ನಭಾಗ್ಯ ಯೋಜನೆಗಾಗಿ ಬಿಡುಗಡೆ ಮಾಡಲಾಗಿದ್ದ 13.12 ಕ್ವಿಂಟಲ್ ಅಕ್ಕಿಯನ್ನು ತೆಲಂಗಾಣ ಮೂಲದ ರಾಜೇಶ್, ರಮೇಶ್ ಹಾಗೂ ಶಿವರಾಜ್ ಎಂಬುವರು ಪಿಕ್ಆಫ್ ವಾಹನದಲ್ಲಿ ಕಾಳಸಂತೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಸಾಗಾಟ ಮಾಡುತ್ತಿದ್ದು ಬಗ್ಗೆ ಮಾಹಿತಿ ಪಡೆದ ನೇತಾಜಿ ನಗರ್ ಪೊಲೀಸರು ದಾಳಿ ನಡೆಸಿದ್ದು 3 ಜನ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ಅನಧಿಕೃತವಾಗಿ ಸಾಗಿಸುತ್ತಿದ್ದ ಅಕ್ಕಿಯನ್ನು ಜಪ್ತಿಪಡಿಸಿಕೊಳ್ಳಲಾಗಿದೆ. 32 ಕೆಜಿ ಅಕ್ಕಿ ತುಂಬಿರುವ ಒಟ್ಟು 41 ಚೀಲ ಅಕ್ಕಿ ಹಾಗೂ ಸಾಗಾಟಕ್ಕೆ ಬಳಸಲಾಗಿದ್ದ ಪಿಕ್ಆಫ್ ವಾಹನವನ್ನು ಜಪ್ತಿಪಡಿಸಿಕೊಳ್ಳಲಾಯಿತು. ಅಕ್ಕಿ ಸಾಗಾಟದ ಬಗ್ಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಆಹಾರ ನಿರೀಕ್ಷಕ ಶಿವಮೂರ್ತಿ ದೂರು ಸಲ್ಲಿಸಿದರು. ಪ್ರಕರಣದ ತನಿಖೆಯನ್ನು ಠಾಣೆಯ ಎಎಸ್ಐ ಓಬಳೇಶ್ ಕೈಗೊಂಡಿದ್ದರು ಎಂದು ನೇತಾಜಿ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಚಂದ್ರಪ್ಪ ತಿಳಿಸಿದ್ದಾರೆ. మీ పేరేమ్రా? రాజు. రాజు ఏం తండ్రి పేరేం? వెంకటేష్. ఏం పని చేస్తారు మీరు? ఏం పని ఏం చేస్తారండి? ఏముంది చూడండిరా, చూపించరా ಹೋಗಿ ಲ್ಯಾಪ್ಟಾಪ್ ಹಿಡ್ಕೊಂಡು ನೀವು ಯಾರ ಬನ್ನಿ ಓಪನ್ ಆಗಿ ಸರ್. ಮಹಾರಾಷ್ಟ್ರದ ಹಲವೆಡೆ ಮುಂಗಾರು ಮಳೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ನೀರು ಹರಿಸಿದ್ದರಿಂದ ನದಿಯಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದ್ದು ತಾಲೂಕಿನ ನದಿ ಪಾತ್ರದ ಗ್ರಾಮಗಳ ಜನರು ಅಗತ್ಯ ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಸೂಚನೆ ಮೇರೆಗೆ ಶಕ್ತಿನಗರದ ಪೊಲೀಸ್ ಠಾಣೆಯ ಪಿಎಸ್ಐ ಹಾಗೂ ಸಿಬ್ಬಂದಿಗಳು ಗ್ರಾಮಗಳಿಗೆ ತೆರಳಿ ಜನರಿಗೆ ಜಾಗೃತಿ ಮೂಡಿಸಿದ್ದಾರೆ. ರೈತರು ಕೃಷಿ ಚಟುವಟಿಕೆ ಕೈಗೊಳ್ಳಲು ಅಳವಡಿಸಿರುವ ಪಂಪ್ ಸೆಟ್ಗಳನ್ನು ತೆಗೆಯಲು ನೀರಿಗೆ ಇಳಿಯದೆ ಅಹಿತಕರ ಘಟನೆಗಳು ಜರುಗಿದಂತೆ ನದಿ ಪಾತ್ರದಿಂದ ದೂರವಿರುವಂತೆ ಜನರಿಗೆ ಮಾಹಿತಿ ನೀಡಿದರು. ಗ್ರಾಮಗಳ ಜನ ಜಾನುವಾರುಗಳು ನದಿಗೆ ಇಳಿಯದಂತೆ ಎಚ್ಚರ ವಹಿಸಿ ಯಾವುದೇ ಸಾವು ನೋವು ಸಂಭವಿಸಿದಂತೆ ಮುನ್ಸೂಚನೆಯಂತೆ ಜನರು ಕ್ರಮ ವಹಿಸಬೇಕೆಂದು ಸೂಚಿಸಿದರು. ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿರುವುದರಿಂದ ನೀರಿನ ಜೊತೆಗೆ ಮೊಸಳೆಗಳು ಬರುವ ಸಾಧ್ಯತೆಗಳಿವೆ. ಪ್ರಾಣ ಹಾನಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿದ್ದು ಜನರು ಎಚ್ಚರ ವಹಿಸಬೇಕು ಎಂದು ತಿಳಿಸಿದರು. ಕೃಷ್ಣಾ ನದಿಗೆ ಹೆಚ್ಚಿನ ನೀರು ಹರಿಬಿಡುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ತಾಲೂಕಿನ ಬೂದಿಪಾಡ್, ಗಜಾಪುರ್, ಕೊತ್ತಕುಂದ, ಕುವರ್ಕಲ, ಅಗ್ರಹಾರ, ಕುರ್ವಕುಂದ, ಆತ್ಕೂರ್, ದೇವ್ಸುಗೂರ್, ಗಂಜಳ್ಳಿ, ಕಾಡ್ಲೂರ್, ಕೆರೇಕಲ್, ಡಿ ರಾಂಪುರ್, ಅರ್ಶಂಗಿ, ಮಾಮಡ್ದೊಡ್ಡಿ, ಮಂಗಿಗಡ್, ರಾಲ್ ದೊಡ್ಡಿ ಹಾಗೂ ಕುರ್ವಿಹಾಳ್ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ನದಿಯ ಪಾತ್ರಕ್ಕೆ ತೆರಳಬಾರದು ಎಂದು ಎಚ್ಚರಿಸಿದರು. ಕೃಷ್ಣಾ ನದಿ ಪಾತ್ರದ ನಡುಗಿದ್ದ ಜನರು ಪ್ರವಾಹ ಸಂದರ್ಭದಲ್ಲಿ ರಸ್ತೆ ಸಂಪರ್ಕ, ದೂರವಾಣಿ ಸಂಪರ್ಕ ಕಡಿತಗೊಳ್ಳುವುದರಿಂದ ಪ್ರಾಣ ಹಾನಿ ಆಗದಂತೆ ಮುಂಜಾಗ್ರತೆ ಕ್ರಮ ವಹಿಸಬೇಕು ಎಂದು ಮಾಹಿತಿ ತಿಳಿಸಿದರು.
ತಾಲೂಕಿನ ಬಿಸಿಎಂ ಇಲಾಖೆಗೆ ಪ್ರಭಾರಿ ಅಧಿಕಾರಿಯಾಗಿ ನೇಮಕ ಆಗಿರುವ ಭಾಗಯ್ಯ ನಾಯಕ್ ಇವರನ್ನು ಪ್ರಭಾರಿಯಿಂದ ರದ್ದುಪಡಿಸಬೇಕು. ನೇಮಕಾತಿ ನಿಯಮವನ್ನು ಉಲ್ಲಂಘನೆ ಮಾಡಿದ ಬಿಸಿಎಂ ಅಧಿಕಾರಿ ಡಾಕ್ಟರ್ ಅಶೋಕ್ ರವರನ್ನು ಕೂಡಲೇ ಕರ್ತವ್ಯ ಲೋಪದಿಂದ ಅಮಾನತುಗೊಳಿಸಬೇಕೆಂದು ದಲಿತ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾ ಪಂಚಾಯತ್ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಪ್ರಭಾರಿ ಅಧಿಕಾರಿಯಾಗಿರುವ ಭಾಗಯ್ಯ ನಾಯಕ್ ಇವರಿಗೆ ಯಾವುದೇ ಅನುಭವವಿಲ್ಲ. ಹುದ್ದೆಗೆ ತಕ್ಕಂತೆ ಹುದ್ದೆಯ ಅರ್ಹತೆ ಇಲ್ಲ. 3 ವರ್ಷಗಳಿಂದ ಸರ್ಕಾರಿ ಹುದ್ದೆಯ ವಾರ್ಡನ್ ಹುದ್ದೆಗೆ ನೇಮಕವಾಗಿದ್ದು ಪ್ರಸ್ತುತ ಮಾನ್ವಿ ಪಟ್ಟಣದ ಸರ್ಕಾರಿ ಬಾಲಕರ ವಸತಿ ನಿಲಯದಲ್ಲಿ ವಾರ್ಡನ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ವಿವಿಧ ತಾಲೂಕುಗಳ ಅಧಿಕಾರಿಗಳನ್ನು ಹುದ್ದೆಗೆ ತಕ್ಕಂತೆ ನೇಮಕ ಮಾಡಿದ್ದು ಇವರಿಗಿಂತ ಇನ್ನೂ ಹೆಚ್ಚಿನ ಸೇವಾ ಅನುಭವ ಇರುವ ಅಧಿಕಾರಿಗಳು ಇದ್ದರೂ ಕೂಡ ಭಾಗಯ್ಯ ನಾಯಕ್ ರವರನ್ನು ಪ್ರಭಾರಿ ಹುದ್ದೆಗೆ ನೇಮಕ ಮಾಡಿದ್ದು ಕಾನೂನು ಬಾಹಿರವಾಗಿದೆ ಎಂದು ದೂರಿದರು. ವಸತಿ ನಿಲಯಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುವಲ್ಲಿ ವಿಫಲರಾಗಿದ್ದಾರೆ. ಇವರನ್ನು ನೇಮಕ ಮಾಡಿದ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಡಾಕ್ಟರ್ ಅಶೋಕ್ ಕರ್ತವ್ಯ ಲೋಪ ಎಸಗಿದ್ದಾರೆ ಎಂದು ಆರೋಪಿಸಿದರು. ಕೂಡಲೇ ಸೇವೆಯಿಂದ ಅಮಾನತು ಮಾಡಿ ಪ್ರಭಾರಿ ಅಧಿಕಾರಿ ಭಾಗಯ್ಯ ನಾಯಕರನ್ನು ಈ ತಕ್ಷಣ ಪ್ರಭಾರಿ ಹುದ್ದೆಯಿಂದ ರದ್ದುಗೊಳಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಮಾರುತಿ ಚಿಕ್ಸಗೂರ್, ಉಪಾಧ್ಯಕ್ಷ ಕೃಷ್ಣ ಮಾಚರ್ಲಾ, ಜಿಲ್ಲಾ ಸಂಘಟನಿಕಾ ಕಾರ್ಯದರ್ಶಿ ಜಿ ಮಧುಕಾಂತ್, ವೆಂಕಟೇಶ್ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜೂನ್ 21ರಂದು ಸಚಿವ ಎನ್ಎಸ್ ಬೋಸರಾಜ್ ರವರಿಗೆ ಅಭಿನಂದನೆ. ಚೈತನ್ಯ ಸಾಗರ ಅಭಿನಂದನಾ ಗ್ರಂಥ ಬಿಡುಗಡೆ. ಹಂಪಯ್ಯ ನಾಯಕ್. ಏಮ್ಸ್ ಮಂಜೂರಿಗೆ ಕುತಂತ್ರದ ಹುನ್ನಾರ. ಪ್ರಹ್ಲಾದ್ ಜೋಶಿಯವರು ಧಾರವಾಡದ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯ ಅಧ್ಯಯನ ವರದಿ ಬಹಿರಂಗಪಡಿಸಿಲ್ಲ. ಬಸವರಾಜ್ ಕಳಸ್. ಜೂನ್ 21ರಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ನಗರಕ್ಕೆ ಛಲವಾದಿ ಸಮಾಜದಿಂದ ಸನ್ಮಾನ. ಜಗನ್ನಾಥ್ ಸುಂಕಾರಿ. ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಸಾಗಾಣಿಕೆ. 41 ಚೀಲದೊಂದಿಗೆ 3 ಜನರ ಆರೋಪಿಗಳನ್ನು ಬಂಧನ. ಕೃಷ್ಣಾ ನದಿಗೆ ಹೆಚ್ಚು ನೀರು ಹರಿಕೆ. ನದಿಗಿಳಿಯದಂತೆ ಸಾರ್ವಜನಿಕರಲ್ಲಿ ಜಾಗ್ರತೆ. ಮಾನ್ವಿ ಬಿಸಿಎಂ ಅಧಿಕಾರಿ ಭಾಗಯ್ಯ ನಾಯಕ್ ಇವರ ಪ್ರಭಾರ ರದ್ದುಗೊಳಿಸಿ ಬಿಸಿಎಂ ಜಿಲ್ಲಾಧಿಕಾರಿ ಅಶೋಕ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ದಲಿತ ಸೇನೆ ಮನವಿ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.